ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ಜಗಳೂರು ಪಟ್ಟಣದ ಶಾಸಕರ ಜನಸಂಪರ್ಕ ಕಚೇರಿ ಆವರಣದಲ್ಲಿ ಪೌರಾಡಳಿತ ನಿರ್ದೇಶನಾಲಯ, ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಬೆಂಗಳೂರು, ಜಿಲ್ಲಾ ನಗರಾಭಿವೃದ್ಧಿ ಕೋಶ ದಾವಣಗೆರೆ, ಪಟ್ಟಣ ಪಂಚಾಯತಿ ಕಾರ್ಯಾಲಯ ಜಗಳೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲೆಮಾರಿ ಮತ್ತು ಅರೆ ಅಲೆಮಾರಿಗಳ ಜನಾಂಗಗಳಿಗೆ 36 ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಕೊಳಚೆ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ಆದರ್ಶ ಯಲ್ಲಪ್ಪ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಶಂಶೀರ್ ಅಹಮದ್, ಕೆಪಿಸಿಸಿ ಎಸ್ಟಿ ಘಟಕದ ಮಾಜಿ ರಾಜ್ಯಾಧ್ಯಕ್ಷರಾದ ಕೆಪಿ ಪಾಲಯ್ಯ, ಕೆಪಿಸಿಸಿ ಎಸ್ಟಿ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಎಂಡಿ ಕೀರ್ತಿ ಕುಮಾರ್, ಜೆಎಸ್ಡಬ್ಲ್ಯೂ ರಿಜಿನಲ್ ಮ್ಯಾನೇಜರ್ ಆದ ನಿತಿನ್, ವ್ಯವಸ್ಥಾಪಕರಾದ ಆಲೇಶ್, ವಕೀಲರಾದ ಅನಂತ್ ನಾಯಕ್, ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕದ ತಾಲೂಕು ಅಧ್ಯಕ್ಷರಾದ ಬಿ ಮಹೇಶ್, ಪಟ್ಟಣ ಪಂಚಾಯತಿ ಮುಖ್ಯ ಅಧಿಕಾರಿಗಳಾದ ಲೋಕ್ಯ ನಾಯಕ್, ಪಟ್ಟಣ ಪಂಚಾಯತಿ ನಾಮನಿರ್ದೇಶಕರಾದ ಕುರಿಜಯಣ್ಣ, ಸಣ್ಣತಾನಜಿ, ಶಾಂತ್ ಕುಮಾರ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಪಲ್ಲಕಟ್ಟಿ ಶೇಖರಪ್ಪ, ಶಾಸಕರ ಆಪ್ತ ಸಹಾಯಕರಾದ ಮಧುಸೂದನ್, ರಾಜು, ಪಟ್ಟಣ ಪಂಚಾಯತಿ ಸಿಬ್ಬಂದಿ ವರ್ಗ, ಮಾಧ್ಯಮದವರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಜಗಳೂರು ಪಟ್ಟಣ ಪಂಚಾಯತಿ ನಾಮನಿರ್ದೇಶಕರಾದ ಕುರಿ ಜಯಣ್ಣರವರು ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ನಾನು ಕುರಿ ಕಾಯ್ತಾ ಇದ್ದಿಲ್ಲ. ಆಗಿಂದಲೂ ನಾನು ಒಂದು ಸಣ್ಣ ಪುಟ್ಟ ವಿಚಾರ ಮಾಡಿ ಬಂದಾಗ ಎಲ್ಲಿ ಬೇಕಲ್ಲಿ ಗುಡಿಸಲು, ರಸ್ತೆ ಬೇಗಲ್ಲಿ ಗುಡಿಸಲು, ರೋಡ್ ಬೇಗಲ್ಲಿ ಗುಡಿಸಲು, ಆವಾಗ ನಮ್ಗೇನು ಗೊತ್ತಾಗತಕ್ಕಂಥ ಸ್ಥಾನ ಇತ್ತು. ಆಗ ನಾವು ಅದೇ ಸ್ಥಾನದಲ್ಲಿ ಒಂದು ಗಮನಕ್ಕೆ ಬಂದಾಗ ಮಸ್ತ್ ಜನ ಬರೋರು ಎಲೆಕ್ಷನ್ ಟೈಮ್ನಲ್ಲಿ, ಸರ್ ನಾವು ಬಡವರು ಇದ್ದೀವಿ, ಹಲವಾರು ಇದ್ವಿ, ಆಯ್ತಪ್ಪ ನಿಮ್ಗೆಲ್ಲ ಕೆಲಸ ಮಾಡ್ಕೊಡ್ತೀವಿ. ಎಲೆಕ್ಷನ್ ಬಂದಾಗ ಮಾತ್ರ 100 ರೂಪಾಯಿ ಕೈ ಕೊಡೋದು, 1 ಕ್ವಾರ್ಟರ್ ಕೊಟ್ಟರು, ಅವಾಗೆಲ್ಲ ಮಸ್ತ್ ಆಗೋದು. ಆಮೇಲೆ ಎಷ್ಟೋ ಸಾಲಾಗ ಎಷ್ಟು ಸಲ ಬೇಡಿದ್ವಿ, ನಮ್ಮ ಗಮನಕ್ಕೆ ಯಾರೂ ಬರಲಿಲ್ಲ. ಸಾಕಷ್ಟು ಸಲ ಹೋದ್ರ ಕಾಲಕ್ಕೂ ನಿವೇಶನಕ್ಕಾಗಿ ನಮ್ಮ ಅಲಮಾರಿಗಳು ಸಿಕ್ಕಾಪಟ್ಟು ಹೋದ್ರ ಕಾಲಕ್ಕೆ ನಾಳೆ ಕೊಡ್ತೀವಿ, ನಾನು ಅದಕ್ಕೆ ಯಾರು ಬಂದಿರಲಿಲ್ಲ. ಅಲಮಾರಿ ಬಂಧುಗಳೇ, ನಾವು ಜಾಸ್ತಿ ಮಾತಾಡಕ್ ಹೋಗಲ್ಲ. ನಾವು ಒಂದೇ ಒಂದು ಸಾರಿ ಮನೆ ಶಾಸಕರಾಗಿ ನಮ್ಮ ಮನೆಗೂ ಕೇಳ್ಕೊಂಡಿವಿ, ಸರ್ ನಮ್ಗೆ ಪಾಠ ಕೊಟ್ಟಿದ್ದಾರೆ, ನೀವು ಬಂದು ನಮ್ಗೆ ಗುಡಿಸಲು ಬರಬೇಕಂತ ಹೇಳಿದ್ವಿ. ಹೌದಾ ಜನ ಬರ್ತೀವಿ ಅಂದರು. ಸರ್ ಅವರು ಊಟ ಮಾಡಿದಿಲ್ಲ, ತಿಂದಿಲ್ಲ. ಅವತ್ತು ಬಂದು ಶಾಸಕರು ಅರ್ಧ ಗಂಟೆ ಅವ್ರು ನೋಡಿ, ಆ ಮಕ್ಕಳೆಲ್ಲ ನೋಡಿ, ಆ ಮಹಿಳೆ ಹೆಣ್ಮಕ್ಳೆಲ್ಲ ನೋಡಿ 15 ನಿಮಿಷ ಅವರ ಮನಸ್ಸು ದುಃಖವಾಗಿ ಆಲೋಚನೆ ಮಾಡಿಬಿಟ್ರು. ಜಯಣ್ಣ ಏನು ಇಷ್ಟೊಂದು ದುಃಖ ಐತಲ್ಲ, ಇವರೆಲ್ಲ ಇಷ್ಟು ಹಿಂದೆ ಇದ್ದಾರ, ಇವ್ರು ಯಾರು ಕೊಡ್ತಾ ಇಲ್ವಾ ಸರ್, ಏನ್ ಮಾಡ ಸರ್ ಹಿಂಗೈತಿ. ಈಗ ನಿಮ್ಮನ್ನ ಬಹಳ ನಂಬ್ಕೊಂಡ್ಬಿಟ್ಟಿದ್ವಿ, ನೀವೇನಾದ್ರು ಮಾಡಿದ್ರೆ ನಾವು ಮುಂದೆ ಬದುಕ್ಸ ಅನಿಸ್ತಾರ. ಆಯ್ತು, ಆಗ ಮೇಕಲಾಯಿಸ್ತಾರ ಕರೆದು ಒಂದೇ ಒಂದು ಮಾತು ಕೇಳಿದ್ರು, ಏನಪ್ಪ ಇವ್ರಿಗೇನು ವಿಚಾರ. ಅವ್ರು ಸರ್ ಮತ್ತೆ ಜಾಗ ಇಲ್ಲೆಲ್ಲ ಹುಡ್ಕೊಡ್ತಾ ಇದ್ದವು ಅಂತೇಳಿ ಒಂದು ಪೈದು ಭಟ್ರು ಸುಮಾರು 1000